ಬಳ್ಳಾರಿಯಿಂದ ರಾಜೇಶ್ವರಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ಕಾರ ಸರ್. ಸರ್ ಮೇಡಮ್ ನೀವು ಬಳ್ಳಾರಿಯವರು, ಹಾಗಾಗಿ ನೀವು ದೂರದವರು, ಹಾಗಾಗಿ ನಿಮ್ಮ ಕಣ್ಣಿಗೆ ಈ ಪ್ರಕರಣ ಹೆಂಗೆ ಕಾಣುತ್ತೆ ಅನ್ನೋದು ಇಂಪಾರ್ಟೆಂಟು. ನೀವು ಯಾವ ರೀತಿ ನೋಡ್ತೀರಿ? ಹೇಳಿ ಅಮ್ಮ. ನಮಸ್ಕಾರ ಅಮ್ಮ. ಹೇಳಿ ಅಮ್ಮ. ನಮಸ್ಕಾರ ಸರ್. ನೀವು ಹೆಣ್ಮಕ್ಳ ಪರವಾಗಿ ನಿಂತ್ಕೊಂಡು ಒಂದು ಟಿವಿಯಲ್ಲಿ ನ್ಯೂಸ್ ಭಾಳ ಹೆಮ್ಮೆ ಆಗುತ್ತೆ ಸರ್ ನಿಮ್ಮ ಬಗ್ಗೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೇಳ್ಬೇಕಂದ್ರೆ ಸರ್ ನಾವು ಎಷ್ಟೋ ನೋಡಿದ್ದೀವಿ ಸರ್, ಹೆಣ್ಮಕ್ಳ ಪರವಾಗಿ ನಿಂತ್ರೆ ನಮಗೆ ಲೈನ್ ಸಿಕ್ಕಿಲ್ಲ. ಭಾಳ ಚೆನ್ನಾಗಿ ಎತ್ತಿ ಹಿಡಿದು ತೋರಿಸ್ತೀರಿ ಸರ್ ಹೆಣ್ಮಕ್ಳ ಪರವಾಗಿ. ಅದು ಭಾಳ ಇಷ್ಟ ಆಗುತ್ತೆ ಸರ್. ಆಮೇಲೆ ಒಳ್ಳೆ ಕೆಲಸನೂ ಆಗ್ತಾ ಇದೆ ಅನಿಸ್ತಾ ಇದೆ ಸರ್. ಆಮೇಲೆ ಸರ್ ಈ ತರ ಕೆಟ್ಟ ಕೆಲಸ ಮಾಡುವಾಗ ಧೈರ್ಯ ಇದೆ ಅಲ್ಲ ಸರ್, ಕೆಟ್ಟ ಕೆಲಸ ಮಾಡುವಾಗ ಧೈರ್ಯ ಇದೆ. ಒಳ್ಳೆ ಈ ಬಂದು ಫೇಸ್ ಮಾಡಕ್ಕೆ ಯಾಕೆ ಧೈರ್ಯ ಇಲ್ಲ ಸರ್ ಅವ್ರಿಗೆ? ಹಲೋ ಹೇಳಿ ಅಮ್ಮ. ಸರ್ ಎಷ್ಟೆಲ್ಲ ಕೆಟ್ಟ ಕೆಲಸ ಮಾಡುವಾಗ ಒಳ್ಳೆ ಅಷ್ಟು ಗಟ್ಟಿ ಗುಂಡಿಗೆ ಇದ್ಕೊಂಡು ಈಗ ಹೋಗಿದ್ದು ತಲೆ ಮರ್ಸ್ಕೊಂಡು ಕೂತ್ಕೊಂಡ ನಮ್ಮ ಮನುಷ್ಯ ಬಂದು ಫೇಸ್ ಮಾಡ್ಬೇಕಲ್ಲ ಸರ್. ದೊಡ್ಡ ಅವಾಗಿರೋ ಧೈರ್ಯ ಇವಾಗ ಯಾಕಿಲ್ಲ ಸರ್ ಅವ್ರಿಗೆ? ದೊಡ್ಡ ಮನೆ ಮೊಮ್ಮಗ ಅಮ್ಮ ಅವನು. ಯಾರೇ ಆಗಲಿ ಸರ್, ಎಲ್ಲರೂ ಒಂದೇ ಅಲ್ಲ ಸರ್ ಸಮಾಜದಾಗ. ಏನು ಅವರು ದೊಡ್ಡವ್ರು ಇದ್ ಮಾತ್ರಕ್ಕೆ ಇಂಥ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಸರ್. ನೀವು ಏನು ಮಾಡ್ತಾ ಇರೋದು ರಾಜೇಶ್ವರಿ? ಏನು ಮಾಡೋದು ನೀವು? ನಾವು ಬಟ್ಟೆ ಹೊಲಿತೀವಿ ಸರ್, ಹೆಣ್ಮಕ್ಳು ಟೈಲರ್ ಸರ್. ಅಲ್ಲ, ನಿಮಗೆ ಒಂದು ಅನಿಸುತ್ತಾ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತನಿಗೆ ಒಂದು ನ್ಯಾಯ ಅಂತ ಏನಾದರೂ ಅನಿಸುತ್ತಾ ನಿಮಗೆ? ಅಥವಾ ನಮ್ಮ ದೇಶದಲ್ಲಿ ಎಲ್ರಿಗೂ ಒಂದೇ ಅಂತ ಅನಿಸುತ್ತಾ? ಎಲ್ರಿಗೂ ಒಂದೇ ಇರ್ಬೇಕು ಸರ್. ಹೆಣ್ಮಕ್ಳು ಅಂದ್ರೆ ಅವ್ರ ತಾಯಿನೂ ಒಂದೇ ಹೆಣ್ಣು, ಅವ್ರ ಅಕ್ಕ ತಂಗಿಯರೂ ಒಂದೇ ಹೆಣ್ಣು ಅಲ್ಲ ಸರ್. ಆ ತರ ಇದ್ಕೊಂಡು ಈ ತರ ಮಾಡ್ತಾರಲ್ಲ ಸರ್. ಇಂಥವ್ರನ್ನೆಲ್ಲ ಹೆಂಗ ಮುಂದೆ ತರ ಸರ್? ಇಂಥವ್ರಿಗೆಲ್ಲ ಹೆಂಗ್ ಓಟ್ ಹಾಕ್ತಾರ ಜನ? ಅದೇ ಅರ್ಥ ಆಗೋಲ್ ಸರ್. ಸರ್ ನೀವಂತೂ ಒಳ್ಳೆ ಕೆಲಸ ಮಾಡ್ತೀರಿ ಸರ್. ಅದನ್ನ ಟಿವಿ ನಾವು ಯಾವಾಗ ಯಾವ ಚಾನಲ್ ನೋಡ್ತೀವಿ ಇಲ್ಲ, ನಾವು ಪವರ್ ಟಿವಿ ಚಾನಲ್ ಅಂತ ನ್ಯೂಸ್ ನೋಡ್ತೀವಿ ಸರ್ ಡೈಲಿ. ನೋಡ್ತಾನೆ ಇರ್ತೀನಿ, ಕೇಳ್ತಾನೆ ಇರ್ತೀನಿ. ನಮ್ಗೆ ಅದು ಬಹಳ ಹೆಮ್ಮೆ ಆಗುತ್ತೆ ಸರ್ ನೀವು ಮಾಡ್ತಾ ಇರೋದು. ಥ್ಯಾಂಕ್ ಯು ರಾಜೇಶ್ವರಿ ಅವರೇ. ಥ್ಯಾಂಕ್ ಯು ಸರ್. ಮಾತಾಡೋದಕ್ಕೆ ಧನ್ಯವಾದಗಳು.